ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸಿಸ್ಟರ್ಸ್ ಕೈರುಚಿ. ನಾನಿವತ್ತು ನಿಮಗೆ ವೆಜ್ ಪಲಾವ್ ಹರಿಯಾಣಿ ಸ್ಟೈಲಲ್ಲಿ ಮನೇಲಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೆಂಗೆ ಮಾಡೋದು ನೋಡೋಣ. ಕುಕ್ಕರಲ್ಲಿ 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಮತ್ತು ಅಡುಗೆ ಎಣ್ಣೆನ ಹಾಕ್ಕೊಂಡು ಸ್ಟಾರ್ ಅನಸ್ ಮತ್ತು ಬಿರಿಯಾನಿ ಎಲೆನ ಹಾಕ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನೀವು ರುಬ್ಕೊಂಡಾಗಲೂ ಅದನ್ನು ಹಾಕ್ಕೊಬೋದು. ನಾನಲ್ಲಿ ಎಣ್ಣೆಲೆ ಹಾಕಿ ಫ್ರೈ ಮಾಡ್ತಿದ್ದೀನಿ. ಇಲ್ಲಿ ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಚಕ್ಕೆ ಮತ್ತು ಲವಂಗ, ಗಟ್ಟಿ ಮೊಸರನ್ನ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೊಂಡಾದಮೇಲೆ ಫ್ರೈ ಮಾಡ್ಕೊಂಡಿರುವ ಈರುಳ್ಳಿ ಜೊತೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರುವ 1-2 ಚಿಕ್ಕ ಸೈಜ್ ಟೊಮ್ಯಾಟೊ ಮತ್ತು ಯಾವುದಾದ್ರೂ ತರಕಾರಿ ನೀವು ಹಾಕ್ಕೊಬೋದು. ನಾನಿಲ್ಲಿ ಬಟಾಣಿ, ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು 2 ಕಪ್ಪಷ್ಟು ಅಕ್ಕಿನ ಹಾಕ್ತಿದ್ದೀನಿ. ಅದಕ್ಕೆ 4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರಲ್ಲಿ 2 ವಿಷಿಲ್ ಬರೋವರೆಗೂ ನಾನು ಇಟ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಿಂಬೆಹಣ್ಣು ರಸನ ಸ್ವಲ್ಪ ಹಿಂಡ್ಕೊಳ್ಳೋಣ. ನೋಡಿ, ಕುಕ್ಕರಲ್ಲಿ 2 ವಿಷಿಲ್ ಆದಮೇಲೆ ಘಮ ಘಮ ಅನ್ನುವ ಹರಿಯಾಣಿ ವೆಜ್ ಪಲಾವ್ ಮನೇಲಿ ರೆಡಿಯಾಗಿದೆ. ಇದನ್ನು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ನಾನು ಮೊಸರು ಬಜ್ಜಿ ಮತ್ತು ಪನ್ನೀರ್ ಜೊತೆ ಇಟ್ಕೊಂಡು ತಿಂತಾಯಿದ್ದೀನಿ. ನೀವು ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ.